ಮೊದಲನೇದಾಗಿ ಗಾಯ್ಸ್ ನಾನು ನಿಮಗೆ ಸಾರಿನ ಕೇಳ್ತೀನಿ ಅಂಡ್ ಎರಡನೇದಾಗಿ ನೀವು ನನಗೆ ಥ್ಯಾಂಕ್ಸ್ನ ಹೇಳಬೇಕು. ನಾನು ಯಾಕೆ ಸಾರಿನ ಕೇಳ್ತೀನಿ ಅಂದರೆ ನಾನು ನೆನ್ನೆ ಕಂಪ್ಲೀಟ್ ಸ್ಮ್ಯಾಕ್ ಡೌನ್ ರಿವ್ಯೂನ ನನ್ನ ಚಾನಲಲ್ಲಿ ಕೊಡಲಿಲ್ಲ. ಯಾಕಂದರೆ ನಾನು ಕೆಲಸಕ್ಕೆ ಹೋಗಬೇಕಾಗಿತ್ತು, ಬೇಗ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಿತ್ತು. ಅದಕ್ಕೋಸ್ಕರ ಒಂದು ಮೇನ್ ಸೆಗ್ಮೆಂಟ್ ಏನಿತ್ತು ಓಪನಿಂಗಲ್ಲಿ ಅದನ್ನು ಮಾತ್ರ ರಿವ್ಯೂ ಮಾಡಿ ಹೋದೆ. ನೀವು ಯಾಕೆ ನನಗೆ ಥ್ಯಾಂಕ್ಸ್ನ ಹೇಳಬೇಕು ಅಂದರೆ ಸದ್ಯ ನೀನು ಕಂಪ್ಲೀಟ್ ಸ್ಮ್ಯಾಕ್ ಡೌನ್ನ ರಿವ್ಯೂನ ಕೊಡಲಿಲ್ವಲ್ಲ, ಅದಕ್ಕೋಸ್ಕರ ನೀವು ನನಗೆ ಥ್ಯಾಂಕ್ಸ್ನ ಹೇಳಬೇಕು. ಯಾಕಂದರೆ ನೆನ್ನೆ ಸ್ಮ್ಯಾಕ್ ಡೌನಲ್ಲಿ ಅಂಥ ವಿಚಾರ ನೋಡೋದಕ್ಕೆ ಸಿಕ್ಕಿಲ್ಲ. ಲಿಟ್ರಲಿ ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ನ ಬಿಟ್ರೆ ಏನೂ ಕೂಡ ಇಲ್ಲ ಗುರು ಮೈನ್ ಇವೆಂಟ್ ಅಲ್ಲಿ. ಅದು ಕೂಡ ರಸಲ್ ಮೀನಿಯಾ ಇನ್ನೆರಡು ವಾರ ದೂರ ಇದೆ. ಈ ಟೈಮ್ ಅಲ್ಲಿ ಸ್ಮ್ಯಾಕ್ ಡೌನ್ ನ ಮೈನ್ ಇವೆಂಟ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಹಾಗೆ ಕಾರ್ಮೆಲೋ ಏಸ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸ್ಮ್ಯಾಕ್ ಡೌನ್ ನ ಗತಿ ಯಾವ ಲೆವೆಲ್ಗೆ ಬಂದಿದೆ ಅಂತ. ಅಷ್ಟೇ ಅಲ್ಲ, ನೆನ್ನೆ ಸ್ಮ್ಯಾಕ್ ಡೌನ್ ಗೆ ಕೇಜ್ ಮ್ಯಾಚ್ ಅವರ ಕಡೆಯಿಂದ 0.36 ರೇಟಿಂಗ್ ಸಿಕ್ಕಿದೆ. ಲೋಯೆಸ್ಟ್ ರೇಟಿಂಗ್ ಸ್ಮ್ಯಾಕ್ ಡೌನ್ ಅನಿಸ್ತಾ ಇದೆ ಇದಂತೂ ನನಗೆ. ಏನೇ ಆಗ್ಲಿ ಇದಕ್ಕೋಸ್ಕರ ನೀವು ನನಗೆ ಖಂಡಿತವಾಗ್ಲೂ ಕೂಡ ಥ್ಯಾಂಕ್ಸ್ ನ ತಿಳಿಸಲೇಬೇಕು. ಇದನ್ನಂತೂ ನಾನು ಡಿಸರ್ವ್ ಮಾಡ್ತೀನಿ. ಇನ್ನ ನೆನ್ನೆ ಸ್ಮ್ಯಾಕ್ ಡೌನ್ ನ ಮೈನ್ ಹೈಲೈಟ್ ಆದಂತಹ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಹಾಗೆ ಪ್ಯಾಟ್ ಮೆಕಫಿ ಅವರ ಅಲಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಇಂಟರ್ನೆಟ್ ಅಲ್ಲಿ ಸದ್ಯಕ್ಕೆ ಈ ಒಂದು ಅಲಯನ್ಸ್ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಲೈಕ್ ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಜನಗಳು ಇಷ್ಟ ಪಡ್ತಾ ಇದ್ದಾರೆ. ಪ್ಯಾಟ್ ಮೆಕಫಿ ಅವರು ಬಂದು ಏನ್ ಹೇಳಿದ್ರು ಅದನ್ನ ನಿಜವಾಗ್ಲೂ ಪ್ಯಾಟ್ ಮೆಕಫಿ ಅವರು ಮಾಡಿದಂತಹ ಕೆಲಸ ಅದ್ಭುತವಾಗಿದೆ. ಬಟ್ ಆ ಒಂದು ಜಾಗದಲ್ಲಿ ಜನಗಳು ಪ್ಯಾಟ್ ಮೆಕಫಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ಇವನ್ ವಿನ್ಸ್ ಮೆಕ್ಮ್ಯಾನ್, ರಾಕ್ ಇಂಥ ಬಿಗ್ ನೇಮ್ಸ್ ಗಳನ್ನ ಎಕ್ಸೆಪ್ಟ್ ಮಾಡ್ಕೋತಾ ಇದ್ರು. ಬಟ್ ಪ್ಯಾಟ್ ಮೆಕಫಿ ಅವರು ನೋಡೋದಕ್ಕೆ ಸಿಕ್ರಲ್ಲ, ಅದನ್ನ ಯಾರ ಕೈಯಲ್ಲೂ ಕೂಡ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಮ್ಮ ಪ್ಯಾಟ್ ಮೆಕಫಿ ಅವರು ಹೇಳ್ದಂತಹ ಒಂದೊಂದು ಮಾತು ನಿಜ. ನನಗೂ ಕೂಡ ಅನ್ಸುತ್ತೆ ಏನ್ ಗುರು ಇಷ್ಟೊಂದು ಓಪನ್ ಅಪ್ ಆಗಿ ಹೇಳ್ತಾ ಇದಾರಲ್ಲ ಅಂತ. ರಸಲ್ ಮೇನಿಯಾಗೆ ಟಿಕೆಟ್ಗಳು ಮಾರಾಟ ಆಗ್ತಾ ಇಲ್ಲ. ರೆಗ್ಯುಲರ್ ಬೇಸಿಸ್ ಗಳಾಗಿ ನಮಗೆ ಚಿಕ್ಕ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಕೋಡಿ ರೋಡ್ಸ್ ಅವರೇ. ನಮಗೆ ರೇಟಿಂಗ್ಸ್ ಚೆನ್ನಾಗಿ ಸಿಗ್ತಾ ಇಲ್ಲ, ಏನೇನೋ ಆಗ್ತಾ ಇದೆ. ರ್ಯಾಂಡಿ ಆರ್ಟನ್ ಅವರು ಇರಬೇಕಾದ್ರೆ ಈ ರೀತಿ ಎಲ್ಲ ಆಗ್ತಾ ಇದೆಯಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ರ್ಯಾಂಡಿ ಆರ್ಟನ್ ಅವರಿಗೆ ಫೋನ್ ಮಾಡಿ ಅವರಿಗೆ ಮೋಟಿವೇಶನ್ ನ ಕೊಡ್ತಾ ಇದ್ದೆ. ಅಂಡ್ ಈಗ ನಾನು ಬಂದಿದ್ದೀನಿ ಅಂಡ್ ರ್ಯಾಂಡಿ ಆರ್ಟನ್ ಅವರ ಜೊತೆ ಸೇರ್ಕೊಂಡು ಈ ಒಂದು ಬಿಸ್ನೆಸ್ ನ ಚೇಂಜ್ ಮಾಡ್ತೀನಿ ಅಂತ ನಮ್ಮ ಪ್ಯಾಟ್ ಮೆಕಫಿ ಅವರು ಹೇಳ್ತಾರೆ. ಅಂಡ್ ಈ ಒಂದು ವಿಚಾರನ ಯಾರ ಕೈಯಲ್ಲೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಫ್ಯಾನ್ಸ್ ಗಳು ಹೇಳ್ತಿರೋದೇನಪ್ಪಾ ಅಂದ್ರೆ ರ್ಯಾಂಡಿ ಆರ್ಟನ್ ಅವರು ನಿಜವಾಗ್ಲೂ ಕೂಡ ಪ್ಯಾಟ್ ಮೆಕಫಿ ಅವರ ಕೈಯಿಂದ ಆರ್ಡರ್ಸ್ ಗಳನ್ನ ತಗೊಳ್ತಾರ. ಎಸ್, ಪ್ಯಾಟ್ ಮೆಕಫಿ ಅವರ ಮಾತನ್ನ ನಿಜವಾಗ್ಲೂ ಕೂಡ ರ್ಯಾಂಡಿ ಆರ್ಟನ್ ಅವರು ಕೇಳ್ತಾರ. ಪ್ಯಾಟ್ ಮೆಕಫಿ ಅವರು ನಿಜವಾಗ್ಲೂ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡುವಂತಹ ದೊಡ್ಡ ವ್ಯಕ್ತಿ ಆಗಿದಾರ ಅಂತ ಫ್ಯಾನ್ಸ್ ಗಳೆಲ್ಲರೂ ಕೂಡ ಈಗ ಮಾತಾಡ್ಕೊತಾ ಇದ್ದಾರೆ. ನನಗೆ ಇದು ಅಷ್ಟೊಂದೇನು ಹೇಟ್ ಮಾಡೋ ವಿಚಾರ ಅಲ್ಲ ಅಂತ ಅನ್ನಿಸ್ತಾ ಇದೆ. ಅನ್ಲೆಸ್ ಇದರಲ್ಲಿ ರಾಕ್ ಅವರ ಇನ್ವಾಲ್ವ್ಮೆಂಟ್ ನ ಡಬ್ಲ್ಯೂ ಅವರು ಏನಾದ್ರು ತೋರಿಸ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಪ್ಯಾಟ್ ಮೆಕಫಿ ಅಷ್ಟೊಂದೇನು ಬಿಗ್ ನೇಮ್ ಅಲ್ಲ. ಅವನು ಡಬ್ಲ್ಯೂ ಕಂಪನಿಯಲ್ಲಿ ಲಿಟ್ರಲಿ ಏನು ಕೂಡ ಮಾಡಿಲ್ಲ, ಕಮೆಂಟ್ರಿ ಮಾಡೋದನ್ನ ಬಿಟ್ಟು. ಸೊ ಈ ರೀತಿ ಕ್ವಶನ್ಸ್ ಗಳು ಬರುತ್ತೆ. ಬಟ್ ನಾವು ಬ್ಲೈಂಡ್ ಆಗಿ ನೋಡಿದ್ರೆ ಇದೆಲ್ಲದೂ ಕೂಡ ರಾಕ್ ಅವರಿಗೆ ರಿಲೇಟೆಡ್ ಆಗಿದೆ ಅಂತ ಅನ್ಸುತ್ತೆ ನಮಗೂ ಕೂಡ ಓಪನಿಂಗ್ ಅಲ್ಲಿ. ಯಾಕಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಇದು ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ನ ಕಾಲ್ ಅಲ್ಲ, ಬದಲಿಗೆ ಡೈರೆಕ್ಟ್ ಆಗಿ TKO ಕ್ರಿಯೇಟಿವ್ ಟೀಮ್ ನ ಕಾಲು, ಡೈರೆಕ್ಟ್ ಆಗಿ ಎರಿ ಇಮ್ಯಾನ್ಯುಯಲ್ ಅವರ ಕಾಲು ಅಂತ. ಅಂಡ್ ಎರಿ ಇಮ್ಯಾನ್ಯುಯಲ್ ಹಾಗೆ ರಾಕ್ ಅವರ ಕನೆಕ್ಷನ್ ನಿಮಗೆ ಗೊತ್ತಿರಬಹುದು. ಇದರ ಹಿಂದೆ ರಾಕ್ ಅವರು ಇದ್ದಾರೆ ಅಂತ ಏನಾದ್ರು ಡಬ್ಲ್ಯೂ ಅವರು ರಿವೀಲ್ ಮಾಡಿದ್ರೆ ಅಷ್ಟೇನೆ ಗಾಯ್ಸ್ ಇದೆಲ್ಲದಕ್ಕೂ ಕೂಡ ಒಂದು ಸೆನ್ಸ್ ಆಗೋದು. ಐ ಥಿಂಕ್ ಆ ಒಂದು ಕೆಲಸನ ಡಬ್ಲ್ಯೂ ಅವರು ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ನಾನು ನಿಮಗೆ ತಿಳಿಸಿದ್ನಲ್ಲ ಇದು ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ ಇಂದ ಬಂದಂತಹ ಡಿಸಿಷನ್ ಅಲ್ಲ, ಬದಲಿಗೆ TKO ಅವರ ಕ್ರಿಯೇಟಿವ್ ಟೀಮ್ ಇಂದ ಬಂದಂತಹ ಡಿಸಿಷನ್ ಅಂತ. ಅದಕ್ಕೆ ಡಬ್ಲ್ಯೂ ಅವರು ಕೂಡ ತಿರ್ಗಾ ಆನ್ಸರ್ ನ ಮಾಡೋದಕ್ಕೆ ಸ್ಮ್ಯಾಕ್ ಡೌನ್ ನಲ್ಲಿ ಕೋಡಿ ರೋಡ್ಸ್ ಅವರ ಇನ್ನ ಒಂದು ಸೆಗ್ಮೆಂಟ್ ನ ಇಡ್ತಾರೆ. ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಆರ್ಟ್ರೂತ್ ಅಂಡ್ ಡೇಮಿಯನ್ ಪ್ರೀಸ್ಟ್ ವರ್ಸಸ್ ಕಿಟ್ ವಿಲ್ಸನ್ ಹಾಗೆ ಮಿಜ್ ಅವರ ನಡುವೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆರ್ಟ್ರೂತ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರು ವಿನ್ ಆಗ್ತಾರೆ. ಅವರು ಗೆದ್ದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ಸಡನ್ ಆಗಿ ಬಂದು ಕಿಟ್ ವಿಲ್ಸನ್ ಅವರ ಮೇಲೆ ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಮೈಕ್ ನ ತಗೊಂಡು ಈಗ ಸ್ಯಾಂಟ್ ಲೂಯಿಸ್ಗೆ ನಾವೆಲ್ಲರೂ ಕೂಡ ಡ್ರೆಸ್ ಅಪ್ ಹಾಕೊಂಡು ಬಂದಿದೀವಿ. ರ್ಯಾಂಡಿ ಆರ್ಟನ್ ಅವರು ಯಾರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ನೋಡುವಂತಹ ಕ್ಯೂರಿಯಾಸಿಟಿನ ಇಟ್ಕೊಂಡಿದ್ವಿ. ಬಟ್ ಅಲ್ಲಿ ರಿವೀಲ್ ಆಗಿದ್ದು ಯಾರು? ಪ್ಯಾಟ್ ಮ್ಯಾಕಫಿ. ನಿಜವಾಗ್ಲೂ ಇದು ಯಾವ ರೀತಿ ಆಯ್ತು ಅಂದ್ರೆ NWO ಟೀಮ್ ಅಲ್ಲಿ ನಾವೆಲ್ಲರೂ ಕೂಡ ಹಲ್ಕ್ ಹಾಗನ್ ಅವರು ಬರ್ಬೋದು, ರಾಕ್ ಅವರು ಬರ್ಬೋದು ಅಂತ ಕಾಯ್ತಾ ಇದ್ವಿ. ಬಟ್ ಯಾರು ಬಂದಿದ್ದು? ಡಿಸ್ಕೋ ಅವರು ಬಂದ್ರು. ಆ ರೀತಿ ಆಯ್ತು. ಏನೇ ಆಗ್ಲಿ ಪ್ಯಾಟ್ ಮ್ಯಾಕಫಿ ಈಗ ನೀನು ರ್ಯಾಂಡಿ ಆರ್ಟನ್ ಅವರ ಜೊತೆ ಮಾತಾಡ್ತಿದ್ದು ಅಂತ ರಿವೀಲ್ ಆಗಿದೆ. ನೀನ್ ಬಂದು ನನ್ನ ಆಸ್ ನ ಕಿಕ್ ಮಾಡು, ಬರೀ ನೀನ್ ಮಾತ್ರ ಬರಬೇಡ, ನಿನ್ನ ಬೆನ್ನ ಹಿಂದೆ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಕೂಡ ಬಂದು ನನ್ನ ಆಸ್ ನ ಕಿಕ್ ಮಾಡಿ. ಈ ಒಂದು ಮಾತನ್ನ ಕೇಳಿಸ್ಕೊಂಡು ಎಲ್ಲರೂ ಕೂಡ ಸೇರ್ಕೊಂಡು ನನ್ನನ್ನ
ಫೈರ್ ಮಾಡೋದಕ್ಕೆ ಥಿಂಕ್ ಮಾಡ್ತೀರಾ ಅಲ್ವಾ? ಹೌದು, ಆ ರೀತಿ ಮಾಡಬಹುದು. ಯಾಕಂದ್ರೆ ಕಳೆದ ಬಾರಿ ಈ ಒಂದು ಪ್ಲಾನ್ ವರ್ಕ್ ಕೂಡ ಆಗಿತ್ತು. ಏನೇ ಆಗ್ಲಿ ರಸಲ್ ಮೇನಿಯಾ ನಾನು ಅನ್ಕೊಂಡಿದ್ದೆ ನಾನು ನನ್ನ ಮೆಂಟರ್ ನ ಫೇಸ್ ಮಾಡ್ತೀನಿ, ನಾನು ನನ್ನ ಟೀಚರ್ ನ ಫೇಸ್ ಮಾಡ್ತೀನಿ ಅಂತ. ಬಟ್ ಈಗ ಅದು ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಹೋಗಿದೆ. ಸ್ಟೆಫನಿ ಮೆಕ್ಮ್ಯಾನ್ ಅವರು ಕೂಡ ಬಂದು ನನ್ನ ಬಳಿ ಹೇಳಿದ್ರು, ಈಗ ನೀನು ರ್ಯಾಂಡಿ ಆರ್ಟನ್ ಅವ್ರನ್ನ ಸೋಲಿಸಬೇಕು ಅಂದ್ರೆ ನೀನು ಕಿಲ್ಲರ್ ಆಗ್ಬೇಕು ಅಂತ. ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ನಾನು ಬ್ಯಾಡ್ ಗಾಯ್ ಆಗ್ಬೇಕಾ, ಅದನ್ನ ನಾನು ಯಾವ ರೀತಿ ಮಾಡ್ಬೇಕು, ನನ್ನ ಹೇರ್ ನ ಡೈ ಮಾಡಿಸ್ಕೋಬೇಕಾ, ನಾನು ಬ್ಯಾಡ್ ಗಾಯ್ ಆಗ್ಬೇಕಾ? ಬಟ್ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಈಗ ನನ್ನ ಬಳಿ ಗುಡ್ ಗಾಯ್ ಆಗಿರೋದಕ್ಕೆ ಎಲ್ಲವೂ ಕೂಡ ಇದೆ. ನನ್ನ ವೈಫ್ ಇದ್ದಾಳೆ, ನನ್ನ ಮಕ್ಕಳಿದ್ದಾರೆ, ಅಂಡ್ ನನ್ನ ಬಳಿ ನನ್ನ ಡ್ರೀಮ್ ಜಾಬ್ ಇದೆ. ಏನೇ ಆಗ್ಲಿ ಪ್ಯಾಟ್ ಮೆಕಫಿ, ನೀನ್ ಮಾಡಿದಂತಹ ಕೆಲಸಕ್ಕೆ ನಿನಗೆ ಖಂಡಿತವಾಗ್ಲೂ ಕೂಡ ರಿಸಿಪ್ಟ್ ಬಂದು ಸೇರುತ್ತೆ. ಅಂಡ್ ರಸಲ್ ಮೇನಿಯಾದಲ್ಲಿ ನಾನಂತೂ ಖಂಡಿತವಾಗ್ಲೂ ಕೂಡ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಸುಮ್ನೆ ಬಿಡೋದೇ ಇಲ್ಲ. ಅಂಡ್ ರ್ಯಾಂಡಿ ಆರ್ಟನ್ ನಿನಗೆ ಮಾತ್ರ ವಾಯ್ಸಸ್ ಗಳು ಕೇಳಿಸೋದಿಲ್ಲ, ಬದಲಿಗೆ ಈಗ ನನಗೂ ಕೂಡ ವಾಯ್ಸಸ್ ಗಳು ಕೇಳಿಸ್ತಾ ಇದೆ. ಅಂಡ್ ಆ ವಾಯ್ಸಸ್ ಗಳು ನನ್ನ ಬಳಿ ಏನು ಮಾತಾಡ್ತಾ ಇದೆ ಅಂತ ನಿನಗೆ ಕೇಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅಂಡ್ ಅದನ್ನ ನನ್ನ ಕೈಯಲ್ಲಿ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಯಾಕಂದ್ರೆ ಆ ರೀತಿ ವಾಯ್ಸಸ್ ಗಳು ನನ್ನ ತಲೆಯಲ್ಲಿ ಮಾತಾಡ್ತಾ ಇದೆ. ನಾನು ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಬಿಡೋದಿಲ್ಲ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ವಾರ್ನಿಂಗ್ ನ ಕೊಟ್ಟು ಹೋಗಿದ್ದಾರೆ. ಈ ಒಂದು ಸೆಗ್ಮೆಂಟ್ ಆದ್ಮೇಲೆ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಈ ಒಂದು ಸೆಗ್ಮೆಂಟ್ ಮುಂಚೆನೆ ಪ್ಲಾನ್ ಆಗಿರ್ಲಿಲ್ವಂತೆ. ಯಾವಾಗ TKO ಗ್ರೂಪ್ ಅವರು ನಮ್ಮ ಪ್ಯಾಟ್ ಮೆಕಫಿ ಅವರು ರ್ಯಾಂಡಿ ಆರ್ಟನ್ ಅವರ ಜೊತೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ರಿವೀಲ್ ಮಾಡಿ WWE ಪ್ರಾಬ್ಲಮ್ಸ್ ಗಳ ಬಗ್ಗೆ ಮಾತಾಡಿದ್ರು. ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ, ರಸಲ್ ಮೇನಿಯಾ ಈಗ ಲೋ ಅಲ್ಲಿ ನಡೀತಾ ಇದೆ, ರೇಟಿಂಗ್ ಗಳು ಸಿಗ್ತಾ ಇಲ್ಲ, ಹಾಗೆ ಹೀಗೆ ಅಂತ WWE ನಿಜಾಂಶನ ಹೊರಗಡೆ ತೆಗೆದ್ರು. ಆ ಒಂದು ಕ್ಷಣನೇ WWE ಕ್ರಿಯೇಟಿವ್ ಟೀಮು ಅದಕ್ಕೆ ಆನ್ಸರ್ ನ ಕೊಡೋದಕ್ಕೆ ಕೋಡಿ ರೋಡ್ಸ್ ಅವರ ಕೈಯಲ್ಲಿ ಈ ಒಂದು ಸೆಗ್ಮೆಂಟ್ ನ ಮಾಡಿಸ್ತಂತೆ. ಲಿಟ್ರಲಿ ಈಗ ನಮಗೆ ಸದ್ಯಕ್ಕೆ TKO ವರ್ಸಸ್ WWE ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ, ಪ್ಯಾಟ್ ಮೆಕಫಿ ನೀನು ಹಾಗೆ ನಿನ್ನ ಬೆನ್ನ ಹಿಂದೆ ಯಾರೇ ಇದ್ರು ಕೂಡ ಬಂದು ನನ್ನ ಆಸ್ ನ ಕಿಸ್ ಮಾಡಿ ಅಂತ. ಲಿಟ್ರಲಿ ನಮ್ಮ ಕೋಡಿ ರೋಡ್ಸ್ ಅವರ ಆ ಒಂದು ಪ್ರೋಮೋ ಮಾತ್ರ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿತ್ತು ಅಂತಾನೆ ಹೇಳ್ಬೇಕು. ನೋಡೋಣ ಗಾಯ್ಸ್ ಮುಂದೆ ಏನಾಗುತ್ತೆ ಅಂತ. ನಮ್ಮ ಪ್ಯಾಟ್ ಮೆಕಫಿ ಅವರೇ ರಿಯಲ್ ಆಗಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು, ಅಥವಾ ಪ್ಯಾಟ್ ಮೆಕಫಿ ಅವರ ಹಿಂದೆ ಇನ್ನ ಒಂದು ಬಿಗ್ ನೇಮ್ ಅಡಗಿದೆಯೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.